Good evening to everyone. Yesterday I have already solved the branch account problems on the basis of cost price. Today we started with another problems of branch account on the basis of invoice price. Here is the question. So first we know the invoice price. ಸೊ ಇನ್ವಾಯ್ಸ್ ಪ್ರೈಸ್ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕು. ನೋಡಿ, ಇನ್ವಾಯ್ಸ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟಿಗೆ ಪ್ರಾಫಿಟ್ ಆ್ಯಡ್ ಆದರೆ ಅದನ್ನು ನಾವು ಇನ್ವಾಯ್ಸ್ ಪ್ರೈಸ್ ಅಂತ ಕರಿತೀವಿ. ಹೆಡ್ ಆಫೀಸಲ್ಲಿ ಪ್ರಾಫಿಟ್ನ ಲೋಡಿಂಗ್ ಅನ್ನೋ ಅಂತ ಟೆಕ್ನಿಕಲ್ ಟರ್ಮ್ಸಲ್ಲಿ ಕರೀತಾರೆ. ಫಾರ್ ಎಕ್ಸಾಂಪಲ್, IP ಇಸ್ ಈಕ್ವಲ್ ಟು C ಪ್ಲಸ್ P. C ಸ್ಟ್ಯಾಂಡ್ ಫಾರ್ ಕಾಸ್ಟ್, P ಸ್ಟ್ಯಾಂಡ್ ಫಾರ್ ಪ್ರಾಫಿಟ್. 1000 rupees is a cost, 200 rupees is a profit. 1000 plus 200 is equal to 1200. So that is a invoice price. The question, BK Limited Bangalore invoiced goods to its a Goa branch at cost plus 25 rupees. Cost plus 25%. So 25% is a profit. Cost plus profit is equal to invoice price. From the following particulars, prepare the branch accounts. So these are all the details of the branch account transaction. First one, stock on 1/4/2017 rupees 8000. So nodi 1/4/2017 say opening stock. Opening stock rupees 8000 ಇದೆ. Cost plus profit. Invoice price ಅಲ್ಲಿ ಈ stock value ಇರುವಂತದ್ದು. Next one, debtors on 1/4/2017 rupees 5200. So that is a opening debtors is treated as branch account in debit side. Next one, goods sent to branch at invoice price. Already I told that invoice price cost plus profit is equal to invoice price rupees 40,000. Goods sent to branch. Head office goods sent to Goa branch. Next one, return to head office rupees 800. Goa branch goods return to BK Limited head office ಗೆ ರಿಟರ್ನ್ ಮಾಡ್ತಿದೆ. 800 rupees goods ನ ರಿಟರ್ನ್ ಮಾಡ್ತಿರುವಂಥದ್ದು. ನೆಕ್ಸ್ಟ್ ಒನ್, ರೆಂಟ್ ಅಂಡ್ ರೇಟ್ಸ್ rupees 600. ಸೊ ರೆಂಟ್ ಅಂಡ್ ರೇಟ್ಸ್ ಅನ್ನುವಂಥದ್ದು ಎಕ್ಸ್ಪೆನ್ಸಸ್. ಹೆಡ್ ಆಫೀಸು ಬ್ರಾಂಚ್ಗೆ ಕಳಿಸ್ತಿರುವಂಥದ್ದು ಎಕ್ಸ್ಪೆನ್ಸಸ್ ಆಗುತ್ತೆ. ಇದನ್ನು ನಾವು ಬ್ರಾಂಚ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಸ್ಯಾಲ್ರೀಸ್ ಆ್ಯಂಡ್ ವೇಜಸ್. ಇದು ಆಲ್ಸೋ ಎಕ್ಸ್ಪೆನ್ಸಸ್. 1200 rupees ಎಸ್ ಎ ಎಕ್ಸ್ಪೆನ್ಸಸ್ ಟ್ರೀಟೆಡ್ ಇನ್ ಬ್ರಾಂಚ್ ಅಕೌಂಟ್ ಇನ್ ಡೆಬಿಟ್ ಸೈಡ್. ಸನ್ರಿ ಎಕ್ಸ್ಪೆನ್ಸಸ್ rupees 300. ದಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್, ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ rupees 30,000. Next one, cash sales 18,700. Cash received from debtors 28,500. Discount allowed 300. Bad debts 500. Sales return 700. Stock on 31st March 2018 rupees 6,000. Nodi, stock on 31st March 2018, that is a closing stock. Stock on 1/4/2017 is a opening stock 8,000. Stock on 31st March 2018 rupees 6,000, that is a closing stock. Credit sales rupees 30,000. ಸೊ ಕ್ರೆಡಿಟ್ ಸೇಲು ಡೆಟಾಸ್ಗೆ ರಿಲೇಟೆಡ್ ಆಗಿರುವಂಥದ್ದು. ಡೆಟಾಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಡೆಟಾಸ್ ಅಕೌಂಟಲ್ಲಿ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಕ್ಯಾಶ್ ಸೇಲ್ಸ್ rupees 18,700. ಇಟ್ ಇಸ್ ಎ ಡೈರೆಕ್ಟ್ಲಿ ರಿಸೀವ್ಡ್ ಫ್ರಮ್ customers. Cash received from debtors, discount allowed, bad debt, sales return. These 4 items it will be comes under debtors account. Next one, stock on 31st March 2018, that is a closing stock rupees 6,000. 6,000. Let's solve the problems. So first we need the debtors account. ಯಾಕೆ ನಮಗೆ ಫಸ್ಟ್ ಡೆಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ, ನೋಡಿ ಕ್ವಶನ್ಸಲ್ಲಿ ಡೆಟಾಸ್ ಆನ್ 1/4/2017 rupees 5200 ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಇಸ್ ಅವೈಲಬಲ್ ಇದೆ, ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ದರ್ ಇಸ್ ನೋ ಅವೈಲಬಲ್. ದಟ್ಸ್ ವೈ ಫಸ್ಟ್ ವಿ ನೀಡ್ ದ ಡೆಟಾಸ್ ಅಕೌಂಟ್. ಸೊ ಡೆಟಾಸ್ ಅಕೌಂಟ್ ಟು ಬ್ಯಾಲೆನ್ಸ್ ಬ್ರಾಟ್ ಆನ್ ಓಪನಿಂಗ್ ಬ್ಯಾಲೆನ್ಸಸ್. ಸೊ ನೋಡಿ, ಡೆಟಾಸ್ ಆನ್ 1/4/2017 rupees 5200. ಸೊ ದಟ್ ಈಸ್ ಎ ಓಪನಿಂಗ್ ಬ್ಯಾಲೆನ್ಸಸ್. ನೆಕ್ಸ್ಟ್ ಒನ್, ಕ್ರೆಡಿಟ್ ಸೇಲ್ 30,000 rupees. ನಾನು ಆಲ್ರೆಡಿ ಹೇಳ್ದಂಗೆ ಕ್ರೆಡಿಟ್ ಸೇಲ್ ಅನ್ನುವಂಥದ್ದು ಡೆಟಾಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ದಟ್ಸ್ ವೈ ಡೆಟಾಸ್ ಇಟ್ ವಿಲ್ ಬಿ ಇನ್ಕ್ರೀಸ್ಡ್. ಸೊ ಕ್ರೆಡಿಟ್ ಅಮೌಂಟ್ ಇಟ್ ವಿಲ್ ಬಿ ಡಿಕ್ರೀಸಸ್. ಸೊ ನೋಡಿ, ಕ್ರೆಡಿಟ್ ಸೇಲ್ಸ್ ಇದೆ ನೋಡಿ ಇಲ್ಲಿ. ಕ್ರೆಡಿಟ್ ಸೇಲ್ rupees 30,000. ಡೆಟಾಸ್ನ ಇನ್ಕ್ರೀಸ್ ಮಾಡುವಂಥದ್ದು 30,000 rupees ಎಸ್ ಎ ಡೆಟಾಸ್ ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಸೊ ಟು ಟ್ರೀಟೆಡ್ ಆಸ್ ಡೆಬಿಟ್ ಸೈಡ್ ಇನ್ ಡೆಟಾಸ್ ಅಕೌಂಟ್. ನೆಕ್ಸ್ಟ್ ಒನ್, cash received from debtors, discount allowed, bad debts, sales return. ಸೊ ದೀಸ್ 4 items, ಈ 4 ಐಟಮ್ಸ್ ಅನ್ನುವಂಥದ್ದು ಡೆಟಾಸ್ ಅಕೌಂಟ್ನ ಅಥವಾ ಡೆಟಾಸ್ ವ್ಯಾಲ್ಯೂಸ್ನ ಡಿಕ್ರೀಸ್ ಮಾಡುತ್ತೆ. ಸೊ ಅದರಿಂದ ನಾವು ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನಂತರ ಡೆಟಾಸ್ ಅಕೌಂಟ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ವಿಚ್ ಸೈಡ್, ಯಾವ ಸೈಡ್ ನಿಮಗೆ ಜಾಸ್ತಿ ಬರುತ್ತೆ ನೋಡಿ. ಸೊ ಡೆಬಿಟ್ ಆರ್ ಕ್ರೆಡಿಟ್ ಸೈಡ್, ಯಾವ ಸೈಡ್ ಜಾಸ್ತಿ ಬರುತ್ತೆ ಟೋಟಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 30,000 plus 5,200. ಸೊ 35,200 ಬರುತ್ತೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ಕ್ರೆಡಿಟ್ ಸೈಡ್ ಇನ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಆ ಬ್ಯಾಲೆನ್ಸಿಂಗ್ ಫಿಗರೇ ಸೊ ಕ್ಲೋಸಿಂಗ್ ಬ್ಯಾಲೆನ್ಸಸ್.
So closing balances of debtors. Balance carried on is a closing balance. Closing balance of debtors 5200. ಈ 5200 ಸಹ ನಾವು ಬ್ರಾಂಚ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡಬೇಕಾಗುತ್ತೆ. ದಟ್ ಇಸ್ ಎ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಸೊ ಡೆಟಾರ್ಸ್ ಅಕೌಂಟ್ ಇಸ್ ಎ ಓವರ್. ನೆಕ್ಸ್ಟ್ ಒನ್ ಬ್ರಾಂಚ್ ಅಕೌಂಟ್ಸ್. ಬ್ರಾಂಚ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಬ್ರಾಂಚ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋಕ್ಕೂ ಮುಂಚೆ ನಾವು ಸೊ ಇನ್ವಾಯ್ಸ್ ಪ್ರೈಸ್ನ ನಾವು ಕನ್ವರ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಸೊ ಪ್ರಾಬ್ಲಮ್ಸಲ್ಲಿ ನಿಮಗಿದೆ ಕಾಸ್ಟ್ ಪ್ಲಸ್ 25%. ಇನ್ವಾಯ್ಸ್ ಪ್ರೈಸು ಕಾಸ್ಟ್ಗೆ 25% ಆ್ಯಡ್ ಆಗಿದೆ ಅನ್ನೋವಂಥದ್ದು ಇಲ್ಲಿ ಆ್ಯಡ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸೊ ಇನ್ವಾಯ್ಸ್ ಪ್ರೈಸ್ಗೆ ಕನ್ವರ್ಷನ್ ಮಾಡ್ಕೋಬೇಕು. ಕನ್ವರ್ಷನ್ ಮಾಡಿಕೊಂಡು ಆಫ್ಟರ್ ದಟ್ ನಾವು ಬ್ರಾಂಚ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಫಸ್ಟು ಕನ್ವರ್ಷನ್ ಆಫ್ ಲೋಡಿಂಗ್. ಸೊ ಲೋಡಿಂಗ್ ಈಸ್ ನಥಿಂಗ್ ಬಟ್ ಎ ಪ್ರಾಫಿಟ್ ಅನ್ನುವಂಥದ್ದು ಪರ್ಸೆಂಟೇಜಲ್ಲಿ ನಾವು ಕನ್ವರ್ಷನ್ ಮಾಡ್ಕೋಬೇಕಾಗತ್ತೆ. ಸಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಐ ಪಿ. ಸೊ ಇನ್ವಾಯ್ಸ್ ಪ್ರೈಸ್ಗಿಂತ ಯಾವಾಗಲೂ ಕಾಸ್ಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಕಾಸ್ಟ್ ಇಸ್ ಲೆಸ್ ದ್ಯಾನ್, ಐ ಪಿ ಇಸ್ ಎ ಮೋರ್ ದ್ಯಾನ್. ಸೊ ಐ ಪಿ ಸ್ಟ್ಯಾಂಡ್ ಫಾರ್ ಇನ್ವಾಯ್ಸ್ ಪ್ರೈಸ್ ಮೋರ್ ದ್ಯಾನ್. ಕಾಸ್ಟ್ ಪ್ಲಸ್ 25%. ಸೊ ನೋಡಿ ಇಲ್ಲಿ ಆನ್ ಕಾಸ್ಟ್ 25% ಇರುವಂಥದ್ದು 25 ಡಿವೈಡೆಡ್ ಬೈ 125. 100 ಇಸ್ ಎ ಕಾಸ್ಟ್ ಪ್ಲಸ್ 25 rupees ಇಸ್ ಎ ಪ್ರಾಫಿಟ್. 125 ಇಂಟು 100 ಸೊ ಇಸ್ ಈಕ್ವಲ್ ಟು 20%. ಸೊ 20% ಆನ್ ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ಎ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವಾಯ್ಸ್ ಪ್ರೈಸ್. Prepare the branch account. First, to balance brought down. So opening balances. So in the year questions, stock on 1/4/2017, debtors on 1/4/2017. That is a opening balances treated in branch account debit side. Stock 8,000, debtors 5,200. So next one, goods sent to branch at invoice price. Before that, is stock rupees 8,000, that is a invoice price including. So that's why by stock reserve 8,000 is a 20% is a invoice price. 20% in invoice price. 8,000 into 20 divided by 100, rupees 1,600 credited in branch accounts. Next one, goods sent to branch. In here the question, goods sent to branch at invoice price. Invoice price means cost plus profit. So ಈ 40,000 ಅಲ್ಲಿ ಕಾಸ್ಟ್ ಜೊತೆ ಪ್ರಾಫಿಟು ಕೂಡ ಆ್ಯಡ್ ಆಗಿದೆ. ಸೊ ಹಾಗಾಗಿ ಈ ಗೂಡ್ಸ್ನ BK ಲಿಮಿಟೆಡ್ ಅನ್ನುವಂಥ ಹೆಡ್ ಆಫೀಸು ಬ್ರಾಂಚ್ಗೆ ಸೆಂಡ್ ಮಾಡ್ತಿರುವಂಥದ್ದು. ಹಾಗಾಗಿ ಸೊ ದಟ್ಸ್ ವೈ ಎಕ್ಸ್ಪೆನ್ಸಸ್. 1000 ಗೂಡ್ಸ್ ಸೆಂಟ್ ಟು ಬ್ರಾಂಚ್. 40,000 ಅನ್ನುವಂಥದ್ದು ಪ್ರಾಫಿಟು ಕೂಡ ಆ್ಯಡ್ ಆಗಿದೆ. ಆ ಪ್ರಾಫಿಟ್ನ ನಾವು ಏನು ಮಾಡಬೇಕಾಗುತ್ತೆ, ಸೊ ಡಿವಿಷನ್ ಮಾಡಬೇಕಾಗುತ್ತೆ. ಸೊ ಡಿವೈಡ್ ಮಾಡಬೇಕಾಗುತ್ತೆ. 40,000 ಇಂಟು 20 ಡಿವೈಡೆಡ್ ಬೈ 100 ಇಸ್ ಎ ಲೋಡಿಂಗ್. ಲೋಡಿಂಗ್ ಇಟ್ಸ್ ಮೀನ್ಸ್ ಪ್ರಾಫಿಟ್. ಸೊ 40,000 ಇಂಟು 20 ಡಿವೈಡೆಡ್ ಬೈ 100, rupees 8,000 ಇಸ್ ಎ ಕ್ರೆಡಿಟೆಡ್. ಬಿಕಾಸ್ ಬ್ರಾಂಚ್ ಅಕೌಂಟ್ ಅನ್ನುವಂಥದ್ದು ಇಟ್ಸ್ ಎ ಸಿಮಿಲರ್ ಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆನ್ ಅಕೌಂಟ್. ಇಟ್ಸ್ ಎ ನಾಮಿನಲ್ ಅಕೌಂಟ್. ದಟ್ಸ್ ವೈ 8,000 is a revenue. Next one, and here the question, return to head office. So rupees 8,000. ಸೊ ಗೋವಾ ಬ್ರಾಂಚು 800 rupees ಗೂಡ್ಸ್ನ ರಿಟರ್ನ್ ಮಾಡಿದೆ. BK ಲಿಮಿಟೆಡ್ ಅನ್ನೋಂಥ ಹೆಡ್ ಆಫೀಸ್ಗೆ ರಿಟರ್ನ್ ಮಾಡಿದೆ. ಸೊ ಈ ರಿಟರ್ನ್ ಮಾಡಿರುವಂಥದ್ದು ಸೊ ಏನಾಗುತ್ತೆ, ಬ್ರಾಂಚ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಆಗುತ್ತೆ. ಯಾಕೆಂದರೆ ರೆವಿನ್ಯೂ. ಸೊ ಹೆಡ್ ಆಫೀಸ್ಗೆ ಅದು ಅಮೌಂಟು ರಿಟರ್ನ್ ಆಗಿರುತ್ತೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ರಿಟರ್ನ್ rupees 800 ಕ್ರೆಡಿಟೆಡ್ ಇನ್ ಬ್ರಾಂಚ್ ಅಕೌಂಟ್. ದಟ್ ಇಸ್ ಎ ರೆವಿನ್ಯೂಸ್. ನೆಕ್ಸ್ಟ್ ಒನ್, rent and rates rupees 600, salary and wages 1,200, sundry expenses rupees 300. So these four items, it will be expenses incurred in debit side in branch account. So truly in bank transaction, bank account, rent and rates 600, salary and wages 1,200, sundry expenses rupees 300. So totally 2,100, that is a expenses in branch account. One, credit sales rupees 30,000 already treated in debtors account. That's why ignore that. Next one, cash sales rupees 18,700. Truly bank account. By bank account, that's a revenue. Cash sales rupees 18,700. So next one, cash received from debtors. Cash received from debtors 28,500. So that is also revenues. Cash received from debtors 28,500. 28,500 plus 18,700. So is equal to 47,200. Discount allowed, bad debts, sales return is also treated in debtors account. That's why ignore that. Last one, stock on 31st March 2018. So that is a closing balances. So by closing
balances, the balance carry down stock. Here the question, stock on 31st March 2018 rupees 6,000, that is a closing balances, stock 6,000. So 6,000 values ಅಲ್ಲಿ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅನ್ನುವಂಥದ್ದು ಆ್ಯಡ್ ಆಗಿದೆ. ಈ ಸ್ಟಾಕ್ ವ್ಯಾಲ್ಯೂ ಇನ್ವಾಯ್ಸ್ ಪ್ರೈಸಿಂದ ಕೂಡಿರುವಂಥದ್ದು. ಹಾಗಾಗಿ ಸೊ ಇಲ್ಲಿ ನಾವು ಪ್ರಾಫಿಟ್ನ ನಾವೇನು ಮಾಡಬೇಕಾಗತ್ತೆ, ಡಿವೈಡ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಇದನ್ನು ನಾವು ಆಪೋಸಿಟ್ ಎಂಟ್ರಿ ಕನ್ಸಿಡರ್ ಮಾಡಬೇಕು. ಟು ಸ್ಟಾಕ್ ರಿಸರ್ವ್ಸ್. ಸೊ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಅನ್ನುವಂಥದ್ದು, ಲೋಡಿಂಗ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರಾಫಿಟ್ ಅನ್ನುವಂಥದ್ದು. ಸೊ ಪ್ರಾಫಿಟ್ ಆನ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಸ್ಟಾಕ್ 6,000 ಇದೆಯಲ್ಲ, ಆ 6,000ಅಲ್ಲಿ ಪ್ರಾಫಿಟ್ ಎಷ್ಟಿದೆ ಅಂತ ನಾವು ಸೊ ಏನು ಮಾಡಬೇಕಾಗುತ್ತೆ, ಡಿವೈಡ್ ಮಾಡಬೇಕಾಗುತ್ತೆ. 6,000 ಇಂಟು 20%, ಇನ್ವಾಯ್ಸ್ ಪ್ರೈಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ, 20% ಬಂದಿರುವಂಥದ್ದು. ಸೊ 20 ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ 1,200 ರುಪೀಸ್ ಅನ್ನುವಂಥದ್ದು ಈ ಸ್ಟಾಕಲ್ಲಿ ಪ್ರಾಫಿಟ್ ಅನ್ನುವಂಥದ್ದು ಆ್ಯಡ್ ಆಗಿರುವಂಥದ್ದು ಸ್ಟಾಕ್ ವ್ಯಾಲ್ಯೂಲಿ, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಲಿ. ಸೊ ಹಾಗಾಗಿ 1,200 ಅನ್ನುವಂಥದ್ದು ದಟ್ ಇಸ್ ಎ ಸೊ ಸಪ್ರೇಟ್ ಇನ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಸ್ಟ್ ಪ್ಲಸ್ ಪ್ರಾಫಿಟ್ 6,000. ಸೊ ಓನ್ಲಿ ಇನ್ profit 1,200. So that is a closing balances. So next one, debtors. So already we know the debtors account, already prepare the debtors account. So ನಾವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ debtors account. ಸೊ ಅದರಲ್ಲಿ ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬಂದಿದೆ, ಸೊ B/F ಬ್ಯಾಲೆನ್ಸಿಂಗ್ ಫಿಗರ್ ದಟ್ ಇಸ್ ಎ ಕ್ಲೋಸಿಂಗ್ ಬ್ಯಾಲೆನ್ಸಸ್ 5,200. ಸೊ ನೋಡಿ ಈ 5,200 ನಾವು ಬ್ರಾಂಚ್ ಅಕೌಂಟಲ್ಲಿ ಸೊ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ ಸ್ಟಾಕು ಡೆಟಾಸೇ ಇಟ್ ಇಸ್ ಎ ಕರೆಂಟ್ ಅಸೆಟ್ಸ್. ಸೊ ಡೆಟಾಸ್ 5,200 ದಟ್ ಇಸ್ ಎ ಕ್ಲೋಸಿಂಗ್ ಬ್ಯಾಲೆನ್ಸಸ್. ಸೊ ಇಲ್ಲಿಗೆ ಸೊ ನಾವು ಬ್ರಾಂಚ್ ಅಕೌಂಟಲ್ಲಿರುವಂಥ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ನಾವು ಟ್ರೀಟ್ ಮಾಡಿದ್ದೀವಿ. ಸೊ ನಂತರ ಸೊ ಡೆಬಿಟ್ಸ್ ಆರ್ ಕ್ರೆಡಿಟ್ ಯಾವ ಸೈಡು, ಸೊ ವಿಚ್ ಅವರ್ ಇಸ್ ಹೈಯರ್, ಯಾವ ಸೈಡ್ ಜಾಸ್ತಿ ಬರುತ್ತೆ ಫಸ್ಟು ಟೋಟಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಮಗೆ ಡೆಬಿಟ್ ಸೈಡು ನಮಗೆ ಕಡಿಮೆ ಬರುತ್ತೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಫಸ್ಟ್ ಕ್ರೆಡಿಟ್ ಸೈಡ್ ನಾವು ಟೋಟಲ್ ಮಾಡ್ಕೊಳ್ಳೋದ 68,800 ರುಪೀಸ್ ಬರುತ್ತೆ. ಹಾಗಾದರೆ ಬ್ಯಾಲೆನ್ಸಿಂಗ್ ಫಿಗರ್, ವಿ ನೋ ದ ಬ್ಯಾಲೆನ್ಸಿಂಗ್ ಫಿಗರ್ ಇನ್ ಡೆಟಾಸ್ ಸೈಡ್ ಅಥವಾ ಡೆಬಿಟ್ ಸೈಡ್. ಸೊ 12,140 ರುಪೀಸ್ ದಟ್ ಇಸ್ ಎ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಎಸ್ಪೆಷಲಿ ಇದು ದಟ್ ಈಸ್ ಪ್ರಾಫಿಟ್. ಸೊ 12,140 ಎನ್ನುವಂಥದ್ದು ಪ್ರಾಫಿಟ್ಟು. ಈ ಬ್ರಾಂಚ್ ಅಕೌಂಟಲ್ಲಿ ನಮಗೆ ಹೆಡ್ ಆಫೀಸಲ್ಲಿ ಪ್ರಿಪೇರ್ ಮಾಡಿರುವಂಥ ಬ್ರಾಂಚ್ ಅಕೌಂಟಲ್ಲಿ 12,140 ರುಪೀಸು ನಮಗೆ ಪ್ರಾಫಿಟ್ ಬಂದಿದೆ. ಸೊ ಬೋತ್ ದ ಸೈಡ್ ಸೊ ಟೋಟಲ್ ಮಾಡಿದ್ರೆ 68,800 ಅನ್ನುವಂಥದ್ದು. ಸೊ ಬೋತ್ ಸೈಡ್ಸ್ ಸೇಮ್ ಅಮೌಂಟು. ಸೊ ದ ಬ್ಯಾಲೆನ್ಸಿಂಗ್ ಫಿಗರ್ ಈಸ್ ಪ್ರಾಫಿಟ್ 12,140. ಇಟ್ಸ್ ಓವರ್. This is last one, that is a important note. ಇನ್ವಾಯ್ಸ್ ಪ್ರೈಸ್ ಇಸ್ ಅಪ್ಲಿಕಬಲ್. ಯಾವುದಕ್ಕೆಲ್ಲ ಇನ್ವಾಯ್ಸ್ ಪ್ರೈಸ್ ಅನ್ನುವಂಥದ್ದು ಬ್ರಾಂಚ್ ಅಕೌಂಟ್ಸಲ್ಲಿ ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥದ್ದು. ಸೊ ದೀಸ್ 3 ಥಿಂಗ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಸ್ಟಾಕ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಸೊ ಇದನ್ನು ಕನ್ವರ್ಷನ್ ಮಾಡ್ಕೋಬೇಕಾಗತ್ತೆ ಲೋಡಿಂಗ್ಗೆ. ನಿಮ್ಗೆ ಆಲ್ರೆಡಿ ಗೊತ್ತು ಲೋಡಿಂಗ್ ಅನ್ನುವಂಥದ್ದು ಏನು ಅಂತಂದರೆ, ಸೊ ಲೋಡಿಂಗ್ ಅನ್ನುವಂಥದ್ದು ಸೊ ದಟ್ ಈಸ್ ಎ ಪ್ರಾಫಿಟ್ ಅಥವಾ ಕನ್ವರ್ಷನ್ ಆಫ್ ದಿ ಇನ್ವಾಯ್ಸ್ ಪ್ರೈಸ್. ಸೊ ಈ ಮೂರನ್ನ ಜ್ಞಾಪಕ ಇಟ್ಕೋಬೇಕಾಗತ್ತೆ. ನಾವು ಯಾವುದಕ್ಕೆ ಕನ್ವರ್ಷನ್ ಮಾಡ್ಕೋಬೇಕು ಲೋಡಿಂಗ್ ಅಂದರೆ ಗೂಡ್ಸ್ ಸೆಂಡ್ ಟು ಬ್ರಾಂಚು, ಸ್ಟಾಕ್ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಯಾವುದೆಲ್ಲ ರಿಟರ್ನ್ ಆಗುತ್ತೆ ಹೆಡ್ ಆಫೀಸ್ಗೆ ಮತ್ತು ಯಾವುದೆಲ್ಲ ಸೊ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದ್ರ ಮೇಲೆ ನಾವು ಕನ್ವರ್ಷನ್ ಆಫ್ ದಿ ಲೋಡಿಂಗ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಒಂದು ಇಂಪಾರ್ಟೆಂಟ್ನ ನಾವು ರಿಮೆಂಬರ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಬ್ರಾಂಚ್ ಅಕೌಂಟ್ನ ಅದನ್ನ ಬೇಸಿಸ್ ಆಫ್ ಇನ್ವಾಯ್ಸ್ ಪ್ರೈಸಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು.